ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜನರಿಗಿರುವಂತಹ ಕುತೂಹಲ ಒಂದೇ. ಹಳೆ ಮುಖಗಳು ವಾಪಸ್ ಬರ್ತಾವ ಇಲ್ವಾ ಕ್ಯಾಬಿನೆಟ್ಗೆ ಅಂತ, ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕೋದಾದ್ರೆ ಯಾವ ಪ್ರಮಾಣದಲ್ಲಿ, ಇದು ಜನರ ಕುತೂಹಲ. ಇನ್ನು ರಾಜಕೀಯ ಆಸಕ್ತರಿಗಿರೋ ಕುತೂಹಲ ಯಾವ ಮಾನದಂಡ ಯೂಸ್ ಮಾಡ್ತಾರೆ ಈ ಸಲ ಅಂತ. ಮಾಜಿ ಸಚಿವರಿಗೆ ಹಿರಿಯ ಶಾಸಕರಿಗೆ ಈ ಸಲ ಅವಕಾಶಗಳು ಸಿಗಲ್ಲ ಅಂತ ಹೇಳಲಾಗ್ತದೆ. ಡಿಕೆ ಸಿದ್ದರಾಮಯ್ಯ ಕೊಂಡೊಯ್ದ ಪಟ್ಟಿಯಲ್ಲಿ 11 ಜನ ಸೀನಿಯರ್ಸ್ ಇದ್ರು. ಬಟ್ ಹಿರಿಯ ಮಾಜಿ ಸಚಿವರ ಪಟ್ಟಿಯಿಂದ 50% ಜನರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ. ಜಾತಿ ಪ್ರದೇಶ ಲೆಕ್ಕಾಚಾರ ಮೀರಿ ಈ ಬಾರಿ ಕೆಲವರಿಗೆ ಮಿಸ್ ಆಗ್ಬೋದು. ಸಾಮಾನ್ಯವಾಗಿ ಸಮನ್ವಯತೆ ಕಾಪಾಡೋದಕ್ಕೆ, ಸಮತೋಲನ ಕಾಪಾಡೋದಕ್ಕೆ ಜಾತಿಯ ಕಾರಣಕ್ಕೆ ಅಟ್ಲೀಸ್ಟ್ ಕೆಲವರಿಗೆ ಹಿರಿಯರಿಗೆ ಮಂತ್ರಿ ಆಗೋದಕ್ಕೆ ಮತ್ತೆ ಅವಕಾಶ ಸಿಗ್ತಾ ಇತ್ತು. ಬಟ್ ಈ ಸಲ ಹಳೆ ನೀರಿನ ಜೊತೆಗೆ ಹೊಸ ನೀರನ್ನ ಬೆರೆಸಲೇಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡಿರೋದ್ರಿಂದ ಪ್ರಾಬಬ್ಲಿ ಕೆಲವರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ನೋಡಿ, ನೀವು ಯಾವುದೇ ರಾಜ್ಯದಲ್ಲಾದರೂ ಯಾವುದೇ ರಾಜಕೀಯ ಪಕ್ಷಗಳಾದರೂ ಕೂಡ ಹೊಸ ಮುಖ್ಯಮಂತ್ರಿ ಬಂದರು ಅಂದರೆ ಅಟ್ಲೀಸ್ಟ್ 10 to 20% ಅಷ್ಟು ಹೊಸ ಸಚಿವರು ಇರ್ತಾರೆ. ಇಲ್ಲೂ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು. ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಯಾರ ಹೆಸರು ಅತಿ ಹೆಚ್ಚು ಹೊಸಬರಲ್ಲಿ ಓಡಾಡ್ತಿದೆ, ಯಾವ ಹಿರಿಯ ಹೆಸರುಗಳು ಅತಿ ಹೆಚ್ಚು ಕೈ ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ? ಮಮತಾ, ಹಾಗೆ ನೋಡಕ್ಕೆ ಹೋದರೆ ಹಿರಿಯ ಹೆಸರುಗಳಲ್ಲಿ ನಿನ್ನೆ ಪಬ್ಲಿಕ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಆದ ಒಂದು ವರದಿಯನ್ನು ಕೂಡ ಮಾಡ್ತು. ಅದರಲ್ಲಿ ಯಾವ 11 ಜನ ಸಚಿವರ ಹೆಸರುಗಳನ್ನ ತೆಗೆದುಕೊಂಡು ಹೋಗಿದ್ರು CM ಹಾಗೂ ಮಾಜಿ CM ಇಲ್ಲಿಂದ ಅನ್ನುವಂಥದ್ದು. ಆ 11 ಜನರಲ್ಲಿ ಕೈ ಬಿಡಬೇಕಾದಂಥದ್ದು 50% ಜಾಸ್ತಿ ಅನ್ನುವಂಥ ಸೂಚನೆ ಹೈಕಮಾಂಡ್ನಿಂದ ಬಂದಿರುವಂಥದ್ದು. ಅಂದರೆ ಈಗಾಗಲೇ 14 ಜನರು ಏನಿದ್ದಾರೆ, ಅಂದರೆ ಮುಖ್ಯಮಂತ್ರಿಗಳಾದಿಯಾಗಿರುವಂಥ 14 ಜನರಲ್ಲಿ 12 ಜನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವ್ರು. ಒಬ್ಬರು ಸ್ಪೀಕರ್ ಆಗಿದ್ದರು, ಮತ್ತೊಬ್ಬರು ಈ ಬಾರಿ ಮೊದಲ ಬಾರಿ ಸಚಿವರಾಗಿದ್ದಾರೆ, ಡಾಕ್ಟರ್ ಯತೀಂದ್ರ ಅವರು. ಹಾಗಾದರೆ ಉಳಿದ ಪಟ್ಟಿಯಲ್ಲೂ ಕೂಡ 20ರಲ್ಲಿ 11 ಜನ ಮತ್ತೆ ಮಾಜಿ ಸಚಿವರುಗಳೇನೋದಾದರೆ ಬಹುತೇಕ 23 ಜನ, ಅಂದರೆ ಒಂದು 65-66% ಅವರೇ ಆಗಿ ಹೋಗ್ತಾರೆ ಅನ್ನೋದಾದರೆ ಇದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಹೈಕಮಾಂಡ್ ಎತ್ತಿರುವಂಥದ್ದು. ಹಾಗಾಗಿ ಬಹುತೇಕ ಎರಡನ್ನೂ ಸಮತೋಲನವಾಗಿ ತೆಗೆದುಕೊಂಡು ಹೋಗಬೇಕು, ಅದು ಹಿರಿಯರು ಮತ್ತು ಹೊಸಬರು, ಅಂದರೆ ಹಳೆ ಬೇರು ಹೊಸ ಚಿಗುರು ಎರಡನ್ನೂ ಸೇರಿಸಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ 2 ಬಾರಿಗಿಂತ ಜಾಸ್ತಿ, 2 ಬಾರಿ 3, 4, 5 ಬಾರಿ ಗೆದ್ದರೂ ಕೂಡ ಇದುವರೆಗೂ ಸಚಿವರಾಗದೇ ಇರುವಂಥವರು ಸಾಕಷ್ಟು ಜನರಿದ್ದಾರೆ. ಅವರೆಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಆದರೆ ಅದರಲ್ಲೂ ಕೂಡ ಪ್ರದೇಶವಾರು, ಜಾತಿವಾರು ಸಮೀಕರಣ, ಸಾಮಾಜಿಕ ನ್ಯಾಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಸೂಚನೆ ಕೊಟ್ಟಿದೆ. ಹಾಗಾಗಿ ಲಕ್ಕ ಯಾರ ಕಡೆಗೆ ಬೇಕಾದರೂ ತಿರುಗಬಹುದು, ಒಂದು ಪ್ರಾದೇಶಿಕತೆಯ ಕಾರಣಕ್ಕೆ ತಿರುಗಬಹುದು, ಇಲ್ಲ ಜಾತಿ ಸಮೀಕರಣದ ಕಾರಣಕ್ಕೆ ತಿರುಗಬಹುದು, ಅಥವಾ ಸಾಮಾಜಿಕ ನ್ಯಾಯವನ್ನು ಎತ್ತೊಡಿಬೇಕನ್ನೋ ಕಾರಣಕ್ಕೆ ತಿರುಗಬಹುದು. ಹಾಗಾಗಿ ಈ ನಿರೀಕ್ಷೆಯಲ್ಲಿರುವಂಥ ಸುಮಾರು 30ಕ್ಕೂ ಹೆಚ್ಚು ಶಾಸಕರೇನಿದ್ದಾರೆ, ಅವರಲ್ಲಿ ಎಷ್ಟು ಜನರಿಗೆ, ಬಹುತೇಕ 30ಕ್ಕೂ ಹೆಚ್ಚು ಶಾಸಕರಲ್ಲಿ ಕನಿಷ್ಠ 15 ಜನರಿಗೆ ಇದರಲ್ಲಿ ಅವಕಾಶ ಆಗ್ಬೋದು. ಈ 11 ಜನರಲ್ಲಿ 4ರಿಂದ 5 ಜನರಿಗೆ ಅವಕಾಶ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಮಮತಾ.